ಟ್ಯೂಷನ್ ಸೇರಿಸಿರ್ತಾರೆ, ನಾವು ಗಮನಿಸಿದಂತೆ ಅಂದರೆ ಈಗ ಟೀಚರ್ಸ್ಗಳು ಚೇಂಜ್ ಆಗ್ತಾ ಇರ್ತಾರೆ, ಸಡನ್ ಆಗಿ ಏನೋ ಒಂದು ಕಾರಣಗಳಿಂದ ಬಿಟ್ಟು ಹೋಗ್ತಾರೆ, ಅಲ್ಲೊಂದು ಸ್ಪೇಸ್ ಕ್ರಿಯೇಟ್ ಆಗಿಬಿಡುತ್ತೆ, ಅಲ್ಲಿ ಪೋರ್ಷನ್ಸ್ ಎಲ್ಲ ಕೂಡ ಮತ್ತೆ ಹಿಂದೆ ಉಳಿದ್ಬಿಡುತ್ತೆ. ಆಗೇನು ಮಾಡೋದು ಅನ್ನೋ ಒಂದು ಟೆನ್ಷನ್ ಅಂತೂ ಇದ್ದಿರುತ್ತೆ. ಸೊ ನಿಮ್ಮಲ್ಲಿ ಹೇಗೆ ಫ್ಯಾಕಲ್ಟಿಗಳನ್ನ ಚೂಸ್ ಮಾಡ್ತೀರಿ? ಇನ್ ಕೇಸ್ ಈ ಸಿಚುಯೇಷನ್ ಬಂದಾಗ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ? ಒಂದು ಬಿಕಾಸ್ ಐ ಮೈಸೆಲ್ಫ್ ಆಮ್ ಅ ಟೀಚರ್, ಸೊ ಇಟ್ ಇಸ್ ನಾಟ್ ಸ್ಟಾರ್ಟೆಡ್ ಫ್ರಮ್ ಅ ಬಿಸ್ನೆಸ್ ಆಬ್ಜೆಕ್ಟಿವ್, ಇಟ್ ಇಸ್ ಸ್ಟಾರ್ಟೆಡ್ ವಿತ್ ಅ ಪ್ಯೂರ್ ಟೀಚಿಂಗ್ ಆಸ್ ಅನ್ ಆಬ್ಜೆಕ್ಟಿವ್. ನಮ್ಮಲ್ಲಿ ಕೆಲಸ ಮಾಡ್ತಾರೋ ಅವರೆಲ್ಲಾನು ನೋಡಕ್ ಹೋದ್ರೆ ದೇ ವರ್ ಆಲ್ ಮೈ ಸ್ಟೂಡೆಂಟ್ಸ್ ಹ್ಯಾವ್ ಕಮ್ ಬ್ಯಾಕ್ ಟು ಟೀಚಿಂಗ್. ಸೊ ವಿ ಆಲ್ ಅಂಡರ್ಸ್ಟ್ಯಾಂಡ್. ಸಿ, ಒಂದು ಮೇಜರ್ ಅಡ್ವಾಂಟೇಜ್ ಪ್ರೊಫೆಷನಲ್ ಕೋರ್ಸಸ್ ಅಲ್ಲಿ ಏನಂದ್ರೆ, ಎಲ್ಲಾದ್ರೂ ಈ ತರ ಅರ್ಧ ಬ್ಯಾಚಲ್ಲಿ ಬಿಟ್ಟೋದ್ರೆ ಅವರ ರೆಪ್ಯುಟೇಷನ್ ಹಾಳಾಗೋದು ತುಂಬಾನೇ ಸಾಧ್ಯತೆ ಜಾಸ್ತಿ ಇದೆ. ಹಂಗಾಗಿ ಯಾವುದೇ ಟೀಚರ್ ಆದ್ರೂ ಪೋರ್ಷನ್ಸ್ ಮಧ್ಯದಲ್ಲಿ ಬಿಟ್ಟೋಗಲ್ಲ. ಆ್ಯಂಡ್ ನಮ್ಮಲ್ಲಿ ಟೀಚರ್ಸ್ ಎಲ್ಲರಿಗೂ ನಾವು ಚೂಸ್ ಮಾಡಿ ಅವ್ರನ್ನ ಕೊಡಂಗಿದ್ರೆ ಆಲ್ಮೋಸ್ಟ್ ಒಂದು 200-300 ಟೀಚರ್ಸ್ ನಾವು ಡೆಮೋ ತೊಗೊಂಡ್ರೆ ಒಬ್ಬರನ್ನ ಸೆಲೆಕ್ಟ್ ಮಾಡ್ತೀವಿ. ಸೆಲೆಕ್ಟ್ ಮಾಡಿದ್ಮೇಲೆ ಅವ್ರಿಗೆ ಎಷ್ಟೋ ಅಕಾಡೆಮಿಯಲ್ಲಿ ಚಿಕ್ಕ ಅಕಾಡೆಮಿಯಲ್ಲಿ ಏನಾಗುತ್ತೆ, ಇವತ್ತೊಂದು ಬ್ಯಾಚ್ ಇರುತ್ತೆ, ನೆಕ್ಸ್ಟ್ ಇನ್ನೊಂದು 3 ತಿಂಗಳಾದ್ಮೇಲೆ ನಿಮ್ಗೊಂದು ಬ್ಯಾಚ್ ಕೊಡ್ತೀವಿ ಅಂತ. ನಮ್ಮಲ್ಲಿ ಒಂದ್ಸತಿ ಬಂದ್ಮೇಲೆ 12 ತಿಂಗಳು ಸತತವಾಗಿ ಬ್ಯಾಚ್ ಕೊಡ್ತೀವಿ. ಸೊ ದಟ್ ಬಿಕಮ್ಸ್ ಮೋರ್ ಆರ್ ಲೆಸ್ ಫಾರ್ ದಮ್ ಲೈಕ್ ಅನ್ ಎಂಪ್ಲಾಯ್ಮೆಂಟ್ ವಿತ್ ಅಸ್, ಬಟ್ ದೇ ಸ್ಟಿಲ್ ಹ್ಯಾವ್ ದೇರ್ ಫ್ರೀಡಮ್. ಆ್ಯಂಡ್ ಸಿನ್ಸ್ ವಿ ಡೂ ಆಲ್ಮೋಸ್ಟ್ ಒಂದು ದಿನದಲ್ಲಿ ನಮ್ಮಲ್ಲಿ ಸುಮಾರು 72 ಬ್ಯಾಚ್ ನಡೆಯುತ್ತೆ, 72 ಕ್ಲಾಸಸ್ ನಡೆಯುತ್ತೆ. ಸೊ ಹಂಗಾಗಿ ಅಷ್ಟು ದೊಡ್ಡ ಸಂಸ್ಥೆ ಇರೋದ್ರಿಂದ ಈ ಕ್ಲಾಸ್ ಕ್ಯಾನ್ಸಲೇಷನ್ಗಳು ಅದೆಲ್ಲ ತುಂಬಾನೇ ಕಮ್ಮಿ. ಸ್ವಲ್ಪ ಎಮರ್ಜೆನ್ಸಿ ಲೈಕ್ ಯಾರಿಗಾದ್ರೂ ಮನೇಲಿ ತೀರೋಗಿದ್ರೆ ಅಥವಾ ಹೆಲ್ತ್ ಆಗಿದ್ರೆ ದಟ್ ಇಸ್ ಅನ್ಅವಾಯ್ಡಬಲ್. ಅದ್ ಬಿಟ್ರೆ ಬೇರೆ ನಾವು ಇಷ್ಟೊತ್ತವರೆಗೂ ಇನ್ನೊಂದು ವಿಶೇಷತೆ ಏನು ಹೇಳಕ್ ಪ್ರಶ್ನೆಯಲ್ಲಿ, ಒಂದ್ಸತಿ ಬ್ಯಾಚ್ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಲೆಟ್ಸ್ ಅಸ್ಯೂಮ್ 5 ಸ್ಟೂಡೆಂಟ್ಸ್ ಜಾಯ್ನ್ ಆಗಿದ್ದಾರೆ, ನಮ್ಗೆ ಬೇಕಾಗಿರೋದು 50 ಸ್ಟೂಡೆಂಟ್ಸ್. ಅಕಾಡೆಮಿ ಅವ್ರು ಏನ್ ಮಾಡ್ತಾರೆ, ಬ್ಯಾಚ್ ಕ್ಯಾನ್ಸಲ್ ಮಾಡ್ತಿರ್ತಾರೆ. ಅರಿವು ಪ್ರೋ ಅಲ್ಲಿ 10 ವರ್ಷದಲ್ಲಿ ಇವತ್ತರೆಗೂ ಒಂದು ಸ್ಟೂಡೆಂಟ್ ಬಂದಿದ್ದಾರೆ ಅನ್ನೋ ರೀಸನ್ ಇಂದ ಬ್ಯಾಚ್ ಕ್ಯಾನ್ಸಲ್ ಮಾಡಿರೋದು ನಡೆದೇ ಇಲ್ಲ. ಸೊ ದಟ್ ಹಸ್ ಬಿಲ್ಟ್ ಲಾಟ್ ಆಫ್ ಕ್ರೆಡಿಬಿಲಿಟಿ ಅಮಾಂಗ್ ಪೇರೆಂಟ್ಸ್ ಟು ಸೇ, ಒಂದ್ಸತಿ ಅರಿವು ಪ್ರೋ ಅಲ್ಲಿ ಬ್ಯಾಚ್ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ಏನೇ ಆದ್ರೂ ಅದು ನಡೆದೇ ನಡೆಯುತ್ತೆ ಅಂತ ಗೊತ್ತು. ಹಂಗಾಗಿ ವಿ ಹ್ಯಾವ್ ಬೀನ್ ಗ್ರೋಯಿಂಗ್ ಇಯರ್ ಆನ್ ಇಯರ್.